ನನ್ನ ಮೇಲೆ ಯಾರು ದೌರ್ಜನ್ಯ ಮಾಡಿದ್ದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಅವ್ರ ಮನಸ್ಸಲ್ಲಿ ಅದು ಇದ್ದೇ ಇರುತ್ತೆ. ಬರೀ ಒಂದು ಜನರೇಷನ್ ಅಲ್ಲ, ಒಂದು ವ್ಯಕ್ತಿ ಅಲ್ಲ, ಒಂದು ಪರಿವಾರ ಅಲ್ಲ, ತಲಾಂತರವರೆಗೂ ಅದರ ಒಂದು ಎಫೆಕ್ಟ್ ನಮಗೆ ಕಾಣಿಸ್ಕೊಳ್ತಾ ಇದೆ. ಭಾವೈಕ್ಯ ಪ್ರತಿ ಭಾನುವಾರ ಒಂದು ಆನ್ಲೈನ್ ಸೆಷನ್ ನಡೆಸ್ತಾ ಇದೆ. ನಿಮಗೇನಾದ್ರು ಜೀವನದ ಬಗ್ಗೆ, ಧರ್ಮದ ಬಗ್ಗೆ, ದೇವರ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಅನ್ನ ಹಾಕಿರ್ತೀವಿ. ನೀವು ಅದಕ್ಕೊಂದು ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ನಾವು ನಿಮಗೆ ಸೆಷನ್ ಲಿಂಕ್ ಅನ್ನ ಶೇರ್ ಮಾಡ್ತೀವಿ. ಭಾವೈಕ್ಯ ಕಡೆಯಿಂದ ಒಂದು ಆ್ಯಪ್ ಕೂಡ ಇದೆ. ಈ ಒಂದು ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಬಹುದು. ಮತ್ತೆ ಇದು ಪ್ಲೇ ಸ್ಟೋರ್ ಅಲ್ಲಿ ಕೂಡ ಲಭ್ಯವಿದೆ. ಪ್ರಮುಖವಾದ ಒಂದು ಸಿದ್ಧಾಂತ ಅಂದ್ರೆ ಕರ್ಮ ಸಿದ್ಧಾಂತ ನನ್ನ ಪ್ರಕಾರ. ಜನ ಯಾರು ಒಪ್ಕೊಳ್ತಾರೋ ಇಲ್ಲೋ ಅದು ಪ್ರಶ್ನೆ ಹೇಳ್ತಾ ಇಲ್ವಾ. ಸೈದ್ಧಾಂತಿಕವಾಗಿ ಒಪ್ಪಿಗೆ ಇರದೇ ಇರಬಹುದು, ಆದರೆ ಒಂದು ತುಂಬ ಬ್ಯೂಟಿಫುಲ್ ಮತ್ತು ಪ್ರಖರವಾದ ಮತ್ತು ತುಂಬ ಇಂಪಾರ್ಟೆಂಟ್ ಆದ ಪ್ರಾಮುಖ್ಯವಾದ ಸಿದ್ಧಾಂತ ನನ್ನ ಪ್ರಕಾರ ಅದು ಕರ್ಮ ಸಿದ್ಧಾಂತ. ಓಕೆ. ಮತ್ತು ಹಲವಾರು ಜನರು ಭಾರತೀಯ ಒಂದು ಸಭ್ಯತೆಯನ್ನು ನೋಡಿದಾಗ ಹಲವಾರು ಸಿದ್ಧಾಂತಗಳನ್ನ ಓದ್ತಾರಲ್ವಾ, ಕರ್ಮ ಸಿದ್ಧಾಂತವನ್ನು ಎಲ್ಲಕ್ಕಿಂತ ಮೊದಲೇ ಓದ್ತಾರೆ. ಅದಕ್ಕೆ ಕರ್ಮ ಅನ್ನೋ ವರ್ಡ್ ಇಂಗ್ಲಿಷ್ ಡಿಕ್ಷನರಿಲಿ ಕೂಡ ಈಗ ಬಂದಿದೆ ಮತ್ತು ತುಂಬಾ ಜನ ಯೂಸ್ ಮಾಡ್ತಾರೆ. ಆಂಗ್ಲರು ಕೂಡ, ಬ್ರಿಟಿಷರು ಕೂಡ, ಅಮೆರಿಕನ್ಸ್ ಕೂಡ ಕರ್ಮ ಅನ್ನುವಂಥ ಪದವನ್ನು ಉಪಯೋಗ ಮಾಡ್ತಾರೆ ಇವಾಗೆಲ್ಲ. ಅಂದ್ರೆ ಅಷ್ಟು ಆ ಲೆವೆಲ್ವರೆಗೂ ಈ ಸಿದ್ಧಾಂತ ತಲುಪಿದೆ ಜನರಿಗೆ. ಬೇರೆ ಬೇರೆ ಪ್ರದೇಶಗಳಿಗೆ, ಬೇರೆ ಪ್ರಾಂತ್ಯಗಳಲ್ಲಿ, ಬೇರೆ ಬೇರೆ ವಿಶ್ವದ ಬೇರೆ ಬೇರೆ ಒಂದು ದೇಶಗಳಲ್ಲಿ ಕೂಡ ಜನರಲ್ಲಿ ಕೂಡ ಇದೊಂದು ವಿಷಯ ತಲುಪಿದೆ ಅಂತ ನಾವು ಅಂತೀವಿ. ನೋಡಿ, ನಿಮ್ಮ ಕರ್ಮ ನಿಮ್ಗೆ ಬಿಡೋದಿಲ್ಲ, ಹೌದು, ನಿನ್ ಕರ್ಮಕ್ಕೆ ನಿಮ್ಗೆ ತಕ್ಕ ಶಾಸ್ತಿ ಆಯ್ತು ಅಂತ ಈ ರೀತಿ ಹೇಳ್ತಾರೆ. ನೋಡಿ, ಯಾಕೆ ಹೇಳ್ತೀವಿ ಅಂದ್ರೆ, ಯಾರು ಏನೇ ಒಳ್ಳೇದು ಮಾಡಲಿ ಅಥವಾ ಏನೇ ಕೆಟ್ಟದ್ದು ಮಾಡಲಿ ಅವ್ರಿಗೆ ಅದ್ರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಒಂದು ಭರವಸೆ ನಮ್ದು. ವಿಶೇಷವಾಗಿ ಯಾರು ದಬಾಯಿಸಲ್ಪಡ್ತಾರೋ, ಯಾರ ಮೇಲೆ ದೌರ್ಜನ್ಯ ಆಗುತ್ತೋ, ಯಾರಿಗೆ ಅದರ ಒಂದು ಸೇಡ್ ತೀರಿಸ್ಕೊಳ್ಳೋ ಶಕ್ತಿ ಇಲ್ವೋ ಅಥವಾ ಅರ್ಹತೆ ಇಲ್ವೋ ಯಾವುದೇ ಒಂದು ಇದರಿಂದ, ಅವರಿಗೆ ನನ್ನ ಮೇಲೆ ಯಾರು ದೌರ್ಜನ್ಯ ಮಾಡಿದ್ದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಅವ್ರ ಮನಸ್ಸಲ್ಲಿ ಅದು ಇದ್ದೇ ಇರುತ್ತೆ. ಪ್ರಬಲವಾಗಿರುತ್ತೆ. ಖಂಡಿತ ಇರುತ್ತೆ. ಎಲ್ಲಿಯೂ ಒಂದು ಕಡೆ ನಮ್ಮ ಮನಸ್ಸು ಕೂಡ ಈ ಮಾತನ್ನು ಒಪ್ಪುತ್ತೆ. ಅಂದ್ರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು, ಒಳ್ಳೆಯವ್ರು ಮಾಡಿದ್ದಕ್ಕೆ ಒಳ್ಳೆ ಒಂದು ಪ್ರತಿಫಲ, ಪುಣ್ಯ ಸಿಗ್ಬೇಕು ಅವನಿಗೆ, ಅದೊಂದು ಮನಸ್ಸಲ್ಲಿಯೂ ಕೂಡ ಇದೆ, ನ್ಯಾಚುರಲ್ ಆಗಿ ಇದೆ ನನ್ನ ಪ್ರಕಾರ. ಇವು ಸ್ವಲ್ಪ ಇದನ್ನ ಒಂದು ಎಕ್ಸಾಂಪಲ್ ಇಂದ ನಾನು ತಿಳಿಸ್ತೀನಿ ಯಾಕಿದೆಷ್ಟು ಇಂಪಾರ್ಟೆಂಟ್ ಅಂತ, ಮತ್ತೆ ಹೇಗೆ ನ್ಯಾಯ ಸಿಗಬಹುದು ಅಂತ ಒಂದು ಮಂಡನೆ ಕೂಡ ನಂದು ಇದ್ರ ಮುಖಾಂತರ ತಿಳಿಸ್ತೀನಿ. ಒಂದು ಪ್ರವಾಹ ಪೀಡಿತ ಒಂದು ಪ್ರದೇಶದ ಅಂತ ತಿಳ್ಕೊಂಡಿದ್ದೆ, ಫ್ಲಡ್ ಅಫೆಕ್ಟೆಡ್ ರೀಜನ್. ಅಲ್ಲಿ ಹಲವಾರು ಜೀವಿಗಳನ್ನು ನಾವು ಕಳ್ಕೊಂಡಿದ್ದೀವಿ, ಹಲವಾರು ಜನ ಮೃತಪಟ್ಟಿದ್ದಾರೆ ಒಂದು ಪ್ರವಾಹದಲ್ಲಿ. ಬೆಳೆ ಎಲ್ಲ ನಾಶ ಆಗಿದೆ, ಫಸಲು, ಜನ ಎಲ್ಲ ನಮ್ಮ ಹಲವಾರು ತಿಂಗಳುಗಳು ಕೆಲಸ ಮಾಡಿ ಜಮೀನನ್ನ ಉಳಿ ಬೇಸಾಯ ಮಾಡಿ ಬೆಳೆ ಬರೋ ಟೈಮಲ್ಲಿ ಅಥವಾ ಬೆಳೆ ಬಂದು ನಿಂತ ಮೇಲೆ ಅದೇನು ಕಟ್ ಮಾಡ್ಬೇಕನ್ನೋ ಮುಂಚೆ ಎಲ್ಲ ನಾಶ, ಪ್ರವಾಹ ಬಂದ್ಬಿಟ್ಟು ನೀರು ಬಂದ್ಬಿಟ್ಟು ಎಲ್ಲ ನಾಶ ಆಗಿದೆ, ಪ್ರಾಣಿಗಳು ಸತ್ತಿದ್ದಾವೆ, ಊರಿಂದ ಊರೇ ಮುಳುಗಿ ಹೋಗಿದೆ, ತುಂಬಾ ಕಷ್ಟ ಆಗಿದೆ ಜನ. ಅವಾಗ ಏನ್ ಮಾಡ್ತಾರೆ ಸರ್ಕಾರದವರು, ಆ ಒಂದು ಪ್ರವಾಹ ಪೀಡಿತ ಪ್ರದೇಶಕ್ಕೆ ಒಂದು 10,000 ಕೋಟಿ, 5,000 ಕೋಟಿ, 100 ಕೋಟಿ, 300 ಕೋಟಿ ಎಷ್ಟೋ ಅನ್ನೋ ಧನವನ್ನು, ರಾಶಿಯನ್ನ ಅನೌನ್ಸ್ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ಈಗ ದುಡ್ಡು ಬರ್ತಾ ಏನಾಗುತ್ತೆ, ಒಂದು ಸಿಂಪಲ್ ಎಕ್ಸಾಂಪಲ್ 1,000 ಕೋಟಿ ಅಂತ ತಿಳ್ಕೊಳ್ಳಿ. ಆ 1,000 ಕೋಟಿ ಎಂದು ಬಂದ್ಬಿಟ್ಟು ಆ ಪೀಡಿತರಿಗೆ, ಪ್ರವಾಹ ಪೀಡಿತರಿಗೆ ಮುಟ್ಟೋದಿಲ್ಲ. ಅದು ಬರೋಷ್ಟರಲ್ಲಿ 1,000 ಕೋಟಿ ಹೋಗ್ಬಿಟ್ಟು 10 ಕೋಟಿ ಆಗಿರುತ್ತೋ, 1 ಕೋಟಿ ಆಗಿರುತ್ತೋ, ಎಷ್ಟೋ ಒಂದಾಗಿರುತ್ತೆ. ಯಾಕೆ ಹೇಳಿ, ಅಲ್ಲಿ ನಡುವೆ ಜನ ಇದ್ದಾರಲ್ವಾ, ಅವರೆಲ್ಲ ತಗೊಂಡಿರ್ತಾರೆ, ಶಕ್ತಿಯುತ ಜನರು, ಅವರೆಲ್ಲರೂ ಕೂಡ ಒಂದೊಂದು ಲೆವೆಲ್ ಅಲ್ಲಿ ಒಂದೊಂದು ಕರಪ್ಷನ್ ಲೆವೆಲ್ ಇದೆ. ಅಲ್ಲಿ 100 ಕೋಟಿ ಬಂದ್ಬಿಟ್ಟು ಮೊದಲು 80 ಆಗುತ್ತೆ, 80ಇಂದ 70 ಆಗುತ್ತೆ, 60 ಆಗುತ್ತೆ, ಹೀಗೆ ಕಟ್ ಆಗ್ತಾ ಎಲ್ಲರೂ ತಮ್ಮ ಕಟ್ ತಗೊಂಡ್ಬಿಟ್ಟು ಕಟ್ ಆಗಿ ಲಾಸ್ಟ್ಗೆ 1-2 ಕೋಟಿ ಅಷ್ಟು ಬಂದಿರುತ್ತೆ. ಈಗ ಇದರಿಂದ ಏನಾಗುತ್ತೆ ನೋಡಿ, ಆ ಪ್ರವಾಹ ಪೀಡಿತರು ಒಂದು 5,000 ಜನ ಇದ್ದಾರೆ ಅಂತ ಹೇಳೋಣ, ಸುಮ್ಮನೆ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಜನರಿಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಕರ್ಮಫಲದ ಒಂದು ಚೇನು. 5,000 ಜನರಲ್ಲಿ 1,000 ಜನರು ಹೇಗೋ ಸ್ವಲ್ಪ ದುಡ್ಡಿರೋರು, ಅರ್ಹತೆ ಉಳ್ಳವರು ಅಂತ ತಿಳ್ಕೊಳ್ಳಿ. ಮಿಕ್ಕಿ ಒಂದು 4,000 ಜನರು ಬಡವರು. ಮತ್ತೆ ಅಷ್ಟು ಬಡವರು ನಮ್ಮ ದೇಶದಲ್ಲಿ ಇದ್ದಾರೆ ಅಂತ ನಮ್ಗೆ ಗೊತ್ತು. 4,000 ಜನರು, 5,000ದಲ್ಲಿ 4,000 ಜನರು ಬಡವರು ಅಂತ ತಿಳ್ಕೊಳ್ಳಿ. ಆ 4,000ದಲ್ಲಿ ಮತ್ತೆ ಒಂದು 2-3 ಸಾವಿರ ಅತಿ ಬಡವರು ಅಂತ ಕೂಡ ತಿಳ್ಕೊಳ್ಳಿ, ಕಡು ಬಡವರು. ಈಗ 1 ವರ್ಷ ಅವರು ಫಸಲಿಂದ ಅವ್ರಿಗೇನು ದುಡ್ಡು ಸಿಕ್ಕಿಲ್ಲ, ಅವ್ರಿಗೇನು ಪ್ರಾಫಿಟ್ ಆಗಿಲ್ಲ. ಅಂತ ಒಂದು ಸಮಯದಲ್ಲಿ ಅವ್ರಿಗೆ ಸಿಗ್ಬೇಕಾಗಿರೋ ಪರಿಹಾರ ಧನ, ದುಡ್ಡು ಅವರಿಗೆ ಸಿಕ್ಕಿಲ್ಲ ಅಂದ್ರೆ ಏನಾಗುತ್ತೆ. ಒಂದು ಎಕ್ಸಾಂಪಲ್ ತಗೊಂಡು ಫ್ಯಾಮಿಲಿ ಇದೆ, ಆ 4,000 ಜನರಲ್ಲಿ 1,000 ಫ್ಯಾಮಿಲಿಗಳಿವೆ ಅಂತ ತಿಳ್ಕೊಳ್ಳಿ, ಪರಿವಾರಗಳು ಅಂತ ತಿಳ್ಕೊಳ್ಳಿ. ಅಪ್ಪ ಅಮ್ಮ 2 ಮಕ್ಕಳು. ಅದರಲ್ಲಿ ಕೆಲವೊಂದರಲ್ಲಿ ಅಪ್ಪ ತೀರ್ಕೊಂಡಿರ್ತಾನೆ, ಮೃತಪಟ್ಟಿರ್ತಾರೆ ಅವರು ಆ ಪ್ರವಾಹದಲ್ಲಿ. ಈಗ ಅವು 2 ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತವೆ. ಆ ಪರಿಹಾರ ಧನ ಸಿಗದೇ ಇದ್ದಾಗ ಏನಾಗುತ್ತೆ ಹೇಳಿ, 2 ಮಕ್ಕಳು ಶಾಲೆಯನ್ನ
ಬಿಡಬೇಕಾಗುತ್ತೆ. ಬಿಡಬೇಕಾಗುತ್ತೆ. ಯಾರೋ ಮನೇಲಿ ಕೆಲಸ ಮಾಡ್ತಾರೆ, ಹೌದು. ಬಡತನದಲ್ಲಿ ಬಾಳ್ತಾರೆ. ಓಕೆ, ಪಾಪ ತಾಯಿ ಒಂದು ಕಡೆ ಕೆಲಸ ಮಾಡ್ತಾರೆ. ನಾವು ಕಣ್ಣಿಂದ ನೋಡಿದ್ದೀವಿ, ಕೇಳಿದ್ವಿ ಇಂಥ ಹಲವಾರು ಸಂಗತಿಗಳನ್ನು. ತಾಯಿ ಒಂದು ಕಡೆ ಕೆಲಸ ಮಾಡ್ತಾಳೆ, ಮಕ್ಕಳನ್ನು ಒಂದು ಕಡೆ ಕೆಲಸ ಕಳಿಸ್ತಾಳೆ, ಶಾಲೆ ಬಿಡ್ತಾರೆ. ಯಾಕಂದರೆ ಕೆಲವೊಬ್ರು ಶಾಲಾ ಟೀಚರ್ಗಳು ಹೋಗೋದು ನಮ್ಗೆ ಗೊತ್ತು. ಅವ್ರ ಮನೆಗಳಿಗೆ ಹೋಗ್ತಾರೆ. ಯಾಕೆ ಮನೆ ಕಳಿಸ್ತಾ ಇಲ್ಲ ಅಂದರೆ, ಇಲ್ಲಮ್ಮ ತಂದೆ ತೀರ್ ಹೋಗಿದ್ದಾರೆ, ನಡೀತಾ ಇಲ್ಲ, ಹೊಟ್ಟೆ ಪಾಡಿಗೆ ಏನಾದ್ರು ಮಾಡಬೇಕು. ಪಾಪ ಅವ್ನು ಕೆಲಸ ಮಾಡ್ತಾನೆ, ದಿನಕ್ಕೆ 100 ರೂಪಾಯಿ ತರ್ತಾನೆ, ನಾನಲ್ಲಿ ನನಗೆ ದಿನಕ್ಕೆ 200 ರೂಪಾಯಿ ತರ್ತೀನಿ. ಮಗಳು ಒಬ್ಬರ ಮನೇಲಿ ಕೂಲಿ ಏನೋ ಮಾಡ್ತಾಳೆ, ಅವಳೇನೋ ತರ್ತಾಳೆ, ಹೇಗೋ ಮನೆ ನಡೀತಾ ಇದೆ ಅಂತ. ಪಾಪ ಶಾಲಾ ಟೀಚರ್ಗಳು ಕಣ್ಣಲ್ಲಿ ನೀರು ತರಿಸ್ಕೊಂಡ್ಬಿಟ್ಟು ವಾಪಸ್ ಹೋಗ್ತಾರೆ. ಹಲವಾರು ಇಂಥ ಸಂಗತಿಗಳನ್ನ ನಾವು ಕೇಳಿದ್ದೀವಿ. ಈಗ ಒಂದು ಪೂರ್ತಿ ಜನರೇಷನ್ ಅನ್ನು ನೀವು ಬಡತನದಲ್ಲಿ ನುಗ್ದಂಗಾಯ್ತಲ್ವಾ? ಅದಕ್ಕೆ ಕಾರಣ ಅವರೇ. ಅದಕ್ಕೆ ಕಾರಣ ಯಾರು ಈ ಪರಿಹಾರ ಧನವನ್ನ ಲೂಟಿ ಮಾಡ್ತಾ ಇದ್ದಾರೋ, ಸ್ಕ್ಯಾಮ್ ಮಾಡ್ತಾ ಇದ್ದಾರೋ, ಮತ್ತು ತಮ್ಮ ಮನೆಗಳನ್ನ ಕಟ್ತಾ ಇದ್ದಾರೋ, ತಮ್ಮ ಮಕ್ಕಳನ್ನ ಹೊರ ದೇಶದಲ್ಲಿ ಐಷಾರಾಮಿನಲ್ಲಿ ಇಟ್ಬಿಟ್ಟು ಕಲಿಸ್ತಾ ಇದ್ದಾರಲ್ವಾ, ಅವರೆಲ್ಲರೂ ಕೂಡ ಇದಕ್ಕೆ ರೆಸ್ಪಾನ್ಸಿಬಲ್ ಅಲ್ವಾ? ಅವರು ಶ್ರಮದಿಂದ ಏನು ಅವರು ಜೀವನ ನಡೆಸ್ತಾ ಇಲ್ಲ, ಮತ್ತೊಬ್ಬರನ್ನ ಕಿತ್ಕೊಂಡು ಅವರು ನಡೆಸ್ತಾ ಇದ್ದಾರೆ. ಈಗ ಈ ಒಂದು ಜನರೇಷನ್ ಅಂತೂ ಫ್ಯೂಚರ್ ಹೋಯ್ತು. ಈಗ ಈ ಬ್ರೇಟ್ ಮಕ್ಳು ಇರ್ತಾರಲ್ವಾ, ಅವ್ರ ಮಕ್ಕಳಾದ್ರೂ ಕೂಡ ಅವರು ಬಡತನದಲ್ಲೇ ಬೆಳಿತಾರೆ. ಕರೆಕ್ಟ್, ಹೌದಲ್ವಾ? ಹೇಗೋ ಏನೋ ಓದಿಸ್ಬಿ ಹೇಗೋ ಮಾಡಿ ಪಾಪ ಯಾರಿ ಮಕ್ಕಳಿದ್ರಲ್ವಾ, ತಂದೆಯನ್ನು ಕಳ್ಕೊಂಡಿರೋ ಮಕ್ಕಳು ಹೇಗೋ ದೊಡ್ಡವರಾಗಿ ಏನೋ ಬಳಸ್ತಾರೆ, ಏನೋ ಮಾಡ್ತಾರೆ. ಯಾವುದೊಂದು ಶಾಲೆಗೆ ಹೋಗ್ತಾ ಇರ್ತಾರೆ, ಗೌರ್ಮೆಂಟ್ ಶಾಲೆಗೆ. ಆ ಒಂದು ಶಾಲೆಗೂ ಕೂಡ ಗೌರ್ಮೆಂಟ್ನ ಒಂದು ಅನುದಾನ ಪರಿಹಾರ ಏನೇನೋ ಬರುತ್ತಲ್ಲ, ಫಂಡ್ಸ್ ಬರುತ್ತೆ, ಅದರಲ್ಲೂ ಕೂಡ ಹಗರಣ ಆಗುತ್ತೆ. ಅಲ್ಲಿ ಕೂಡ ಫಂಡ್ಸ್ ಎಲ್ಲ ಹೋಗುತ್ತೆ, ಅವ್ರಿಗೆ ಮುಟ್ಟೋದೇ ಇಲ್ಲ. ಈ ಮಕ್ಕಳು ಬೇರೆ ಮಕ್ಕಳ ಜೊತೆ ಕಾಂಪಿಟೇಷನ್ ಮಾಡೋಕ್ಕಾಗ ಸಾಧ್ಯನಾ? ಅಥವಾ ಆ ಹುದ್ದೆಗಳಿಗೆ ಏನು ಬೇರೆ ಜನರು ಬರ್ತಾ ಇದಾರೋ, ಅಥವಾ ನಮ್ಮಂತ ನಿಮ್ಮಂಥವ್ರ ದೇವ್ರ ದಯದಿಂದ ತುಂಬಾ ಒಳ್ಳೆ ಇದರಲ್ಲಿ ಇಟ್ಬಿಟ್ಟು ಒಳ್ಳೆ ಶಾಲೆಯಲ್ಲಿ ಮಕ್ಕಳನ್ನ ಕಳಿಸ್ತಾ ಇದ್ದೀವಿ ನಾವೆಲ್ಲರೂ. ಎಷ್ಟೋ ಜನ ನಮ್ಮ ಮಕ್ಕಳ ಜೊತೆ ಅವರು ಕಂಪೀಟ್ ಮಾಡಕ್ ಸಾಧ್ಯನಾ? ಇಲ್ಲ. ಸೊ ಇದರ ಅರ್ಥ ಈ ಒಂದು ಹಗರಣಗಳಿಂದ ಬರೀ ಒಂದು ಜನರೇಷನ್ ಅಲ್ಲ, ಒಂದು ವ್ಯಕ್ತಿ ಅಲ್ಲ, ಒಂದು ಪರಿವಾರ ಅಲ್ಲ, ತಲಾಂತರವರೆಗೂ ಅದರ ಒಂದು ಎಫೆಕ್ಟ್ ನಮಗೆ ಕಾಣಿಸ್ಬರ್ತಾ ಇದೆ. ಕರೆಕ್ಟ್. ಅವತ್ತು ಅವರು ಅದನ್ನ ದುಡ್ಡೇನಾರು ಕೊಟ್ಟಿದ್ರೆ ಇವತ್ತು ಈ ಮಕ್ಕಳು ಬಡತನದಲ್ಲಿ ಬೆಳಿತಾ ಇರ್ಲಿಲ್ಲ, ಅವ್ರ ಮಕ್ಕಳು ಕೂಡ ಬಡತನದಲ್ಲಿ ಬರ್ತಾ ಇರ್ಲಿಲ್ಲ. ಮತ್ತೆ ಇದೇ ನೋಡಿ, ನೀವು ಅಂತರ ನೋಡಿ, ಅದು 7 ಪೀಳಿಗೆವರೆಗೂ ಇದ್ರ ಎಫೆಕ್ಟ್ ಇದೆ. 7 ಅಲ್ಲ, ಮುಂದೆ ಎಷ್ಟು ಪೀಳಿಗೆ ಇರುತ್ತಲ್ಲ ಅದ್ರ ಪೀಳಿಗೆವರೆಗೂ ಇದ್ರ ಎಫೆಕ್ಟ್ ಇರುತ್ತೆ. ಒಂದು ಪರಿವಾರವನ್ನ ನೀವು ಬಡತನಕ್ಕೆ ನುಗ್ಗಿದ್ರೆ, ಅನ್ಯಾಯದಿಂದ ನೀವು ಅವ್ರ ದುಡ್ಡನ್ನ ತಗೊಂಡ್ರೆ, ಅವ್ರಿಗೆ ಸಿಗ್ಬೇಕಾಗಿರೋ ಒಂದು ನ್ಯಾಯ ನೀವು ಅವರಿಗೆ ದೊರಕಿಸ್ಲಿಲ್ಲ, ಅವ್ರಿಗೆ ಸಿಗ್ಬೇಕಾದ ಪರಿಹಾರದನ್ನ ಅವ್ರಿಗೆ ಸಿಗ್ಲಿಲ್ಲ, ಅವರಷ್ಟೇ ಬಡತನಕ್ಕೆ ಹೋಗಲ್ಲ, ತಲಾಂತರದಲ್ಲಿ ಮುಂದೆ ಬರುವ ಪೀಳಿಗೆಯೂ ಕೂಡ ಬಡತನದಲ್ಲಿ ಬೀಳುತ್ತೆ. ಅವರೆಲ್ಲ ಅನುಭವಿಸೋ ಒಂದು ಕಷ್ಟ ಅವೆಲ್ಲ ಏನಿದೆಯಲ್ಲ, ಅವೆಲ್ಲವೂ ಆ ಒಂದು ಯಾರ ದುಡ್ಡನ್ನು ತಿಂದಿರ್ತಾರಲ್ಲ ಅವ್ರಿಗೆ ತಟ್ಟುತ್ತೆ. ಮತ್ತೆ ಯಾವಾಗವರೆಗೂ ತಟ್ಟುತ್ತೆ? ಎಲ್ಲಿವರೆಗೂ ಅವ್ರು ಮಾಡಿರೋ ಪಾಪ ಕೃತ್ಯದ ಒಂದು ಇಫೆಕ್ಟ್ ಇಲ್ಲಿ ಕಾಣಿಸ್ಕೊಳ್ತಾ ಇದೇನೋ ಅಲ್ಲಿವರೆಗೂ ಅಕೌಂಟ್ಗೆ ಅದು ಜಮಾ ಆಗ್ತಾ ಇರ್ಬೇಕಲ್ವಾ? ತಿಳಿತಾ ಇದೆ ಅಲ್ವಾ? ಎಲ್ಲಿವರೆಗೂ ಅವನು ಅಥವಾ ಯಾರೆಲ್ಲ ಮಾಡಿದಾರೋ ಅವರು ಮಾಡಿದ ಪಾಪ ಕೃತ್ಯದಿಂದ ಎಷ್ಟು ಜನರಿಗೆ ಎಫೆಕ್ಟ್ ಆಗಿದನೋ, ಅವ್ರಿಗೆ ಲಾಸ್ ಆಗಿದನೋ, ಅವೆಲ್ಲವೂ ಕೂಡ ಅವ್ರ ಅಕೌಂಟ್ಗೆ ಜಮಾ ಆಗ್ತಾನೆ ಇರಬೇಕು. ಇದು 1-2 ಜನರೇಷನ್ ಅವ್ನ್ ಮುಗ್ದೋಗಿರ್ಬೋದು, ಆದ್ರೆ ಅವನದೊಂದು ಅಕೌಂಟ್ಗೆ ಅವ್ನ ಬ್ಯಾಲೆನ್ಸ್ ಏನಿದಲ್ಲ, ಪಾಪದ ಬ್ಯಾಂಕ್ ಬ್ಯಾಲೆನ್ಸ್ ಇದಲ್ವಾ, ಆ ಬ್ಯಾಲೆನ್ಸ್ಗೆ ಇದು ಕ್ರೆಡಿಟ್ ಆಗ್ತಾನೆ ಇರುತ್ತೆ.